ಎಲ್ಲರೂ ಹೇಗಿದ್ದೀರಾ ಅಂತ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಇವಾಗ ಶುರು ಮಾಡಿ ನಾನು ನಿಮ್ಮ ಗಾನವಿ ವಿಜಯ್ ಬಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲಲ್ಲ. ಇವತ್ತು ನಮ್ಮ ದಿವನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು 3 ಜನ ಕೂತ್ಕೊಂಡಿದ್ದೀವಿ. ಪಾಪ ಅದು ಸ್ಕೂಲ್ಗೆ ಹೋಗೈತೆ. ನೆಕ್ಸ್ಟ್ ವರ್ಷದಿಂದ ನಮ್ಮ ಕುಜ್ಜಿನೂ ಹೋಗ್ತಾನೆ. ಎಷ್ಟಾಯ್ತು ನಮ್ಗೆ ಕ್ಯೂರಿಯಾಸಿಟಿ ಜಾಸ್ತಿ, ಎಷ್ಟು ಬೇಗ ಮುಂದೆ ಇವನಲ್ಲಿ ಸ್ಕೂಲಲ್ಲಿ ಹೋಗ್ಬಿಟ್ಟು ಹೋಗಲ್ಲ ಅಂತ ಹೆವಿ ರಭಸ. ನಾವು ನೆನ್ನ ಕಬ್ನಲ್ಲಿ ಕುಡಿಯಕ್ಕೆ ಹೋಗಿದ್ದು ಹೆಂಗ ಆಡ್ತಿದ್ದ ಅಂದ್ರೆ ದಿವ ಜಾಸ್ತಿ ಮಾತಾಡಲ್ಲ ಎಲ್ಲೂನು, ಇವನು ಮಾತೇ ನಿಲ್ಸಲ್ಲ ಎಲ್ಲೂನು. ಅವ್ನ ಮಾತೇ ಬರ್ದೋದಂಗ ಆಡ್ತಾನೆ, ಇವನು ಮಾತೇ ನಿಲ್ಸಲ್ಲ. ಮಾತಾಡ ಅಂದ್ರೆ ಜೋರ ಬಿಡ್ಕೊಳ್ಳೋದು, ಎಲ್ಲಾರ್ಗು ಕೇಳಿಸ್ಬೇಕು ಹಂಗೆ. ಅಪ್ಪ ಅನ್ನೋದು ಒಂದೇ ಕಾಯಿ ಕಾಲು ಎಲ್ಲ ಕಾಣ್ಬೇಕ ನಿಂಗೆ ಹಂಗೆ. ಆಮೇಲೆ ಇದು ಖಾರ ಜ್ಯೂಸ್ ಕೊಟ್ರು ನಮ್ಮ ಮನೆಯವರು, ಅದಕ್ಕೆ ಅಂದ್ರೆ ಪೆಪ್ಪರ್ ಮತ್ತೆ ಸಾಲ್ಟ್ ಹಾಕ್ಬಿಟ್ಟು ಕೊಟ್ಟಿದ್ರು. ಇವಳು ನವಿ ಸುಮ್ಮನೆ ಇರ್ಬೇಕಲ್ವ ಗೈಸ್. ನಾನು ಬೇಡ ಅಂದೆ, ನಾನು ಬೇಡ ಅಂದ್ರೆ ಬೇಕು ಅಂತ ಇವ್ರು ಹಾಕೊಟ್ರು ನನಗೆ ಅಂತ. ನಾನೇನ್ ಮಾಡಿದೆ, ಹಾಕೊಟ್ರಲ್ಲ ನನಗೆ ಬೇಡ, ನಂಗೆ ಕುಡಿಯಲ್ಲ ಅಂತ ಖುಷಿ ಕೊಟ್ಬಿಟ್ರು ಅವರು. ಒಂಚೂರು ಅದು ಕಾಣಲ್ಲ ಪಾಪು, ಕೂತ್ಕೋ ಇಲ್ಲಿ ಕುಡಿದ್ವು ಗೈಸ್. ಇವನಿಗೆ ಫಸ್ಟ್ ಕೊಟ್ರು ಅದನ್ನ ಕುಡಿದ್ಬಿಟ್ಟಿ ಸ್ವಲ್ಪ ಹೊತ್ತು ಕುಡಿದ್ಬಿಟ್ಟಿ ಅರ್ಧ ಗಂಟೆ ಕುಡಿದ್ಬಿಟ್ಟು ಆಮೇಲೆ ಏನ್ ಮಾಡ್ತಾನೆ, ಅಪ್ಪ ಖಾರ ಇದು ಅಂತ ಜೋರಾಗಿ. ನನ್ ನಿಧಾನ ಮುಂದೆ ಒಂಥರ ಇವನ್ ವಯಸ್ಸಲ್ಲೇ ಖಾರ ಇದು ಅವ್ರು ನೋಡ್ತಾನೆ ಅವ್ರೆ. ಆಮೇಲೆ ಅವ್ರ ಅಪ್ಪ ಇಸ್ಕೊಂಡ್ರು, ಮತ್ತೆ ಇನ್ನೊಂದು ಲೋಟ ಕೊಡು 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 ಕೊಡು. ಇವನಿ ಎತ್ಕೊಳಕ್ ಹೋಗೋದು ಈಗ ಕುಡಿತಾ ಅದನ್ನೇ ಸಾಕಂದ್ರೆ ಹೊಟ್ಟೆ ತುಂಬ್ತು ಅದ್ ಹಿಂಗ ಅನ್ಕೊಳ್ಳೋದು. ಅವ್ರು ಇವನ್ನೇ ನೋಡ್ತಾರೆ ಗೈಸ್, ಹಂಗ ಆಡ್ತಾನೆ. ಆಕ್ಷನ್ ಮಾಡೋದ್ ಕೇಳ್ತೀರಾ, ಜೋರಾಗಿ ಮಾತಾಡೋದ್ ಕೇಳ್ತೀರಾ? ಯಪ್ಪ ಯಪ್ಪ ಒಸಿ ಮಾತಾಡಲ್ಲ ಗೈಸ್. ಇದು ಖುಷಿ ನೋಡಿ ಆಟ ಸಾಮಾನೆಲ್ಲ ಇವತ್ತು ಅಲ್ಲೇ ಬಿದ್ದವೆ. ನಾನ್ ಜಾಸ್ತಿ ಮಾತಾಡೋದು, ನಮ್ಮನ್ನ ಕಡಿಮೆ ಮಾತಾಡೋದು, ಅದಕ್ಕೆ ದಿವ ಅನ್ನೋನೆ ಗೈಸ್. ಕಡಿಮೆ ಮಾತಾಡ್ತಾನೆ. ಆಟ ಸಾಮಾನು ನೋಡಿ ಗೈಸ್, ಅಲ್ಲಿ ನಮ್ ದಿವ ಇದ್ದಾಗ ಇಬ್ರು ತೋಲು ಇರ್ತಾವ, ಇವಾಗ ಬಿದ್ದವ ಸುಮ್ನೆ. ಅದೇನಾದ್ರು ದಿವ ಹಿಡ್ಕೊಳ್ಳಿ, ಈಗ ಇವನು ಹೋಯ್ತಾನೆ ಕಿತ್ಕೊಳಕ್ಕೆ. ಇವಾಗ ಅದು ಇಲ್ಲೇ ಬಿದ್ದಿರ್ಲಿ, ಏನೇ ಮಾಡಿರ್ಲಿ, ಅದು 3 ವಾರ ತನಕ ಅಲ್ಲೇ ಬಿದ್ದಿರ್ತವೆ. ಆಮೇಲೆ ತಗೊಂಡು ಕಿತ್ತಾಡೋದು, ಅವ್ನು ಬರ್ತಾನೆ ಕಿತ್ತಾಡೋದು. ಸರಿ ಬನ್ನಿ ಚೆನ್ನಾಗಿತ್ತು. ಟಿಫನ್ ಮಾಡೋಣ. ಇವತ್ತು ಸ್ಕೂಲ್ ಹೋಗಿರೋದು ಪೇಷನ್ಸ್ ಐತಿ. ಏನಾರ ಕಿತಾಪತಿ ಮಾಡ್ಕೊಂಡು ಇರ್ತಾರೆ ಮನೇಲಿ, ಹಿಂಸೆ ಕೊಡ್ಕೊಂಡು ನನಗೆ. ಅವ್ರೊಂಥರ ಬೇಜಾರು. ಟೈಮು 9:30 ಆಗಿದೆ. ಮಧ್ಯಾಹ್ನ ಹೋಗಿ ಇಸ್ಕೊ ಬರ್ಬೇಕು. ದುಡ್ಡ ನೋಡೋಣ ಕೊಡ್ತಾರ ಕೊಡಲ್ವಾ? ಇದ್ರೆ ಕೊಡ್ತಾರೆ, ಎಕ್ಸ್ಟ್ರಾ ಇರ್ತವೆ ಸ್ಕೂಲಲ್ಲಿ. ಅವತ್ತೊಂದು ಗೋಡನಲ್ಲಿ ಎಷ್ಟೊಂದಿದ್ದು ನಾವು ಹೋಗಿದ್ದಾಗ. ಗೋಡನ್ ಅಲ್ಲ, ಅದು ರೂಮ್. ಅದೇ ಗೋಡನ್ ಥರನೇ ಲೆಕ್ಕ ಅದು. ಏನ್ ಟಿಫನ್ ನಿನ್ ಮಗ? ಗೋಡನ್ ಅಂದ್ರೆ ಶೆಡ್ ಹಾಕ್ತಾರಲ್ಲ ಹಿಂಗೆ, ಅದು ಗೋಡನ್. ಅದು ಗೋಡನ್ ಅಂತಾರೆ. ನಮ್ಮ ಕಡೆ ಏನು ತುಂಬಿರ್ತಾರೆ ಅದನ್ನ ಗೋಡನ್ ಅಂತೀವಿ ನಾವು. ಅವ್ರು ಬಟ್ಟೆ ತುಂಬಿದಾರೆ ಗೈಸ್, ಒಂದು ರೂಮ್ ಫುಲ್ ಶೆಡ್ ಇರುತ್ತಲ್ಲ, ಅದು ಗೋಡನ್ ಅಂತ ಅಂತೀನಿ ನಾನು ತಿಳ್ಕೊಂಡಿರೋದು. ಅದೇನೋ ಗೊತ್ತಿಲ್ಲ, ನಾನು ತಿಳ್ಕೊಂಡಿರೋದು ಹಂಗೆ. ಆ ರೂಮ್ ಅಲ್ಲಿ ಒಂದು ರೂಮ್ ಖಾಲಿ ಇದ್ಬಿಟ್ಟು ಅದ್ರೊಳಗೆ ಏನಾರು ತುಂಬಿದ್ರೆ ಅದನ್ನ ಸ್ಟೋರ್ ರೂಮ್ ಅಂತಾರೆ. ಏನು ಇಲ್ಲ ಅಂದ್ರೆ ಬಟ್ಟೆ ತುಂಬಿದ್ರೆ ಅದನ್ನ ಗೋಡನ್ ಅಂತಾರೆ. ಅದ್ರೊಳಗೆ ಏನಾರು ಐಟಮ್ಸ್ ತುಂಬಿದ್ರೆ ಅದನ್ನು ಗೋಡನ್ ಅಂತಾರೆ. ನಾನು ಶೆಡ್ ಇರುತ್ತಲ್ಲ ಅದು ಮಾತ್ರ. ಸರಿ ಆಯ್ತು ನೋಡಿ. ಇವಾಗ ದೋಸೆ ಮಾಡ್ಕೊಟ್ಟಿದ್ದೆ, ಚೆನ್ನಾಗಿಲ್ಲ ಅಂತ ಅಂದ್ರೆ. ಯಾಕೆಂದ್ರೆ ದೋಸೆ ಅವತ್ತೊಂದು ಇತ್ತು, ಅದನ್ನೇ ಮಾಡ್ಕೊಟ್ಬಿಟ್ಟೆ. ಅವ್ನು ಗೀಟ್ ಆಗುತ್ತೆ ರವೆ ರೊಟ್ಟಿ ಅಂದ್ಬಿಟ್ಟು ಮಾಡ್ಕೊಳ್ಳಿಲ್ಲ, ಪನ್ನೀರು ಮಾಡಿದ್ನಲ್ಲ ಅಂದ್ಬಿಟ್ಟು. ಅದು ಚೆನ್ನಾಗಿಲ್ಲ ಆಗಿದೆ. ಚೆನ್ನಾಗೇ ಐತೆ ಸಾಕು, ಚೆನ್ನಾಗಿಲ್ಲ. ಇವತ್ತು ಲೇಟಾಗಿ ಕಳಿಸಿಲ್ಲ ಇವತ್ತು ನಮ್ಮ ನವಿ. ಬೇಗ ಎದ್ದಿರೋದು, ಲೇಟಾಗಿ ಕಳಿಸಿರೋದು, ಅವರೇ ಲೇಟಾಗಿ ರೆಡಿ ಆಗೋದು. ನಾನು ಹೋಗೋ ವರ್ಷಕ್ಕೆ ಎಲ್ಲ ಮಕ್ಳು ಬ್ಯಾಗ್ ನಿಲ್ಲಿಸ್ಬಿಟ್ಟು ಪ್ರೇಯರಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಅದಕ್ಕೆ ನಮ್ಮ ದಿವನ ಊಟದ ಬ್ಯಾಗ್ನೂ ಮತ್ತು ಇನ್ನೊಂದು ಯಾವುದು ಆ ಬ್ಯಾಗ್ನೂ ಅಲ್ಲೇ ಸ್ಕೂಲ್ ಮುಂದೆನೇ ಇಟ್ಬಿಟ್ಟು ಅವರು ಪ್ರೇಯರಿಗೆ ಹೋದರು. ಬೆಳಗ್ಗೆ ಕರೆಕ್ಟಾಗಿ 8:45 ಹೋಗ್ತಾರೆ ಗೈಸ್. ಅಲ್ಲೊಂದು ಗ್ರೌಂಡ್ ಇದೆ ಪಕ್ಕದಲ್ಲಿ, ಅಲ್ಲಿಗೆ ಓಡೋಯ್ತಾರೆ. ಖುಷಿ ಊಟ ಆಯ್ತಾ? ಊಟ ಅಲ್ಲ, ಟಿಫನ್. ಹಾಂ, ತಿಂಡಿ ಆಯ್ತಾ? ನಾಷ್ಟ ಆಯ್ತಾ? ಆಯ್ತಾ ಆಗಿಲ್ವಾ? ದೋಸೆ ಮಕನೂ ತೊಳೆದಿಲ್ಲ ಗೈಸ್, ಅಲ್ಲೂ ಉಜ್ಜಿಲ್ಲ, ತಿಂದ್ಬಿಟ್ಟಾನು ಇವತ್ತು ಬೆಳಗ್ಗೆ ಅವ್ರ ಅಣ್ಣ ಅಷ್ಟೇ. ಎಲ್ಲದನ್ನು ಅಷ್ಟೇ. ಪನ್ನೀರ್ ಗ್ರೇವಿ, ಇಲ್ಲಿ ರವಾ ರೊಟ್ಟಿ, ರವೆ ಹಸಿಟ್ಟು ಅವತ್ತು ತಂದಿದ್ದು ಮಿಕ್ಕಿತ್ತಲ್ಲ ಗೈಸ್, ಅದನ್ನೇ ಅರ್ಧ ತಾಳೆ ಅದರಲ್ಲಿ ಗೈಸ್. ಅಷ್ಟು ದಪ್ಪ ತಗೊಂಬಿಟ್ಟು ಅದು ಮಂದ ಬರಲ್ವ ಗೈಸ್? ಅದು ಚಿಕ್ಕ ಆ ಚಿಕ್ಕದ್ರಲ್ಲೂ ಅಗ್ಲ ಬರುತ್ತೆ. ಮಾಡು ನೀನು ಅಷ್ಟಪ್ಪ ತಗೊಂಡ್ರೆ ಮಂದ ಬರುತ್ತದು ರೊಟ್ಟಿ. ವಿಡಿಯೋ ಮಾಡೋಕೆ ಅದು ರವೆ ರೊಟ್ಟಿ ಚೆನ್ನಾಗಿ ಬರಲ್ಲ ಅನ್ಸುತ್ತಲ್ಲ, ಹಂಗೆ ಇವಾಗ ಏನಾರ ಒಂದು ಆಗಿತ್ತು ನೋಡಿ ಗೈಸ್. ಅಂದ್ರೆ ಏನ್ ಗೊತ್ತಾ, ಅದ್ ನೆನ್ಸಿರೋದು ಇವಾಗ ನಾನು
ಇವಾಗ ನೆನೆಸ್ತಾ ಅದೊಂದು 10 ನಿಮಿಷ ಆಯ್ತಾ, ಅರ್ಧ ಗಂಟೆ ಆಯ್ತಾ? 10 ನಿಮಿಷನೂ ಆಗಿಲ್ಲ, ಇವಾಗ ನೀನು ಮುಖ ತೊಳ್ಕೊಳ್ತಿದ್ರಲ್ಲ ಅವಾಗ. ಒಂದು ಅರ್ಧ ಗಂಟೆ ನೆನಿಬೇಕು ಗೈಸ್, ಇಲ್ಲ 1 ಅವರ್ ನೆನಿಬೇಕು, ಚೆನ್ನಾಗಿ ಬರೋದು. ಇವಾಗ ತೊಡ್ತಾ ಇರೋದು, ಇವಾಗ ನೀನು ಇಟ್ಬಿಟ್ಟು ಇದು ಮಾಡ್ಬಿಟ್ಟು ಆದರೆ ಚೆನ್ನಾಗಿ ಬರ್ತೈತೆ, ಪರವಾಗಿಲ್ಲ, ಚೆನ್ನಾಗಿ ಬರ್ತೈತೆ, ಪರವಾಗಿಲ್ಲ. ಪೇಪರ್ ಹಂಗೈತೆ, ಅದೇ ಎಣ್ಣೆ ಪೇಪರಲ್ಲಿ ತೊಟ್ಟಿ ಈ ಕಡೆ ಮಂದಾಗೈತೆ ನೋಡಿ, ಈ ಸೈಡ್ ಅಲ್ಲಿ. ಇದಿರೋದಕ್ಕೆ ಹಿಂಗೆ ತೊಟ್ಟಕ್ಕೆ ಆಗ್ತಿರೋದು ಈ ಪೇಪರ್ ಇರೋದಕ್ಕೆ. ತುಂಬ ಜನ ಲಿಂಕ್ ಹೇಳ್ತವ್ರೆ, ಅದೊಂದು ವಿಡಿಯೋ ಮಾಡಾಕ್ಬೇಕು, ಆಯ್ತೇ ಇಲ್ಲ, ಎಲ್ಲ ಬೈಕತ್ತಾರೆ. ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಗೈಸ್, ಆದ್ರೂ ಅಪ್ಲೋಡ್ ಯೂಟ್ಯೂಬಲ್ಲಿ ಲಿಂಕ್ ಅಂತ ಕೇಳೋರು, ಎಲ್ಲದ್ರದ್ದು ಒಂದೇ ಸಲ ಲಿಂಕ್ ಕೊಡೋಣ ಅಂತ ಸುಮ್ಮನೆ ಇದ್ದೀನಿ, ಕೊಟ್ಟಿಲ್ಲ. ಇವತ್ತು ಆ ವಿಡಿಯೋನೇ ಅಪ್ಲೋಡ್ ಮಾಡ್ಬಿಡಿಲ್ಲ ಅಂದ್ರೆ ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡಿ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು ತಿಂಗಳು ಮಾಡು. ಒಂದು ತಿಂಗಳು ಏನು ಮಾಡಲ್ಲ, ಕೂತ್ಕೊಳ್ಳಿ. ರೈಸ್ ಕೊಟ್ಟಿದ್ದಾರೆ, ಚಪಾತಿ, ಅಳ್ಬಾರ್ದು, ಚಪಾತಿ ಅಲ್ಲ ರೊಟ್ಟಿ. ಅಲ್ಲೊಬ್ಬ ಅಳ್ತಾ ಇದ್ದಾನೆ ಮಾಡ್ಕೊಂಡು. ಈ ಚೇರ್ ಅವನಂತೆ ಗೈಸ್, ಅವನು ಮಾತ್ರ ಕುತ್ಕೋಬೇಕಂತೆ, ನಾವು ಕುತ್ಕೋಬಾರ್ದಂತೆ. ಯಾವ ಇದು ನ್ಯಾಯ? ಅದಕ್ಕೆ ಕಿತ್ಕೊಂಡೆ. ಇವಾಗ ನೋಡಿ ಅವ್ನಿಗೊಂದು ಸ್ವಲ್ಪ ಉರ್ಸೋಣ. ಈ ಪನ್ನೀರ್ ತಗೊಂಡು ತಾಳ ನವಿ ಸೂಪರಾಗೈತೆ ಅಡುಗೆ. ಥ್ಯಾಂಕ್ ಯು. ಹೊಗಳಿದ್ರೂ ಕೇರ್ ಇಲ್ಲ ಗೈಸ್. ಥ್ಯಾಂಕ್ ಯು ಅಂದಿಲ್ವಾ? ಬರೀ ಥ್ಯಾಂಕ್ ಯು ಅಷ್ಟೇನಾ? ಇನ್ನೇನು ಹೇಳಬೇಕು ನೋಡಿ ಗೈಸ್, ಬರೀ ಒಂದು ಥ್ಯಾಂಕ್ಸ್ ಹೇಳಿದ್ರು ಮುಗೀತು. ನಾನು ಅಡುಗೆ ಮಾಡ್ಬಿಟ್ಟಿದ್ದಕ್ಕೆ ಅಷ್ಟೇನಾ? ಚೆನ್ನಾಗಿದೆ ಅನ್ನೋದು ಅಷ್ಟೇನಾ? ಇನ್ನೇನು ಬೇಕು? ಇನ್ನು ಬೇರೆ ಏನಾರು ಇಲ್ವಾ? ಆಯ್ತು, ಆಮೇಲೆ ಕೊಡ್ತೀನಿ ಬಿಡು. ಯಾಕೋ ಓವರ್ ಆಯ್ತು. ತಿಂದ್ಬಿಟ್ಟು ಸಿಗ್ತೀನಿ ಗೈಸ್ ನಿಮಗೆ. ನೋಡಿ ಗೈಸ್, ನರ ಊದ್ಕೊಂಬಿಟ್ಟೈದಂತೆ. ಏನು ಕಂಗಾಯ್ತು ನಾವೇ? ಹೇಳ್ಬೇಕು, ನಿಜ ಹೇಳ್ಬೇಕು. ನನ್ನ ಹಸ್ಬೆಂಡ್ ಕುಯ್ದ್ಬಿಡು ನಂಗೆ ಹೊಡ್ಯಕ್ಕೆ ಬಂದು ಗೈಸ್, ಅದು ಏಟ್ ಮಾಡ್ಕತ್ತು. ಅದಕ್ಕೆ ಹೇಳ್ತೀನಿ, ಗಂಡಂಗೆ ಹೊಡಿಬೇಡ ಕಣೆ, ದೇವರು ಕಣೆ ಗಂಡ ಅಂತ. ಕಾಣ್ತೈತೆ ನರ? ಕಾಣಿಸಲ್ಲ ವಿಡಿಯೋದಲ್ಲಿ. ಅಪ್ಪ ಉರಿತ ಕೂದೈತೆ ಕಣ, ಮತ್ತು ಇಲ್ಲಿ ನೋಡಿ, ತೂತಾನೆ ಆಗ್ಬಿಡೈತೆ ಗೈಸ್. ಅಫ್ಕೋರ್ಸ್ ಹೊಡಿಬಾರ್ದು, ಅದಕ್ಕೆ ಹೊಡ್ಯಕ್ಕೆ ಬರಬಾರ್ದು. ತಮಾಷೆಗೆ ಹೊಡ್ಯಕ್ಕೆ ಬಂದ ಗೈಸ್, ಡೋರ್ಗೆ ಹೊಡ್ಕೊಂಡ್ಲ ಸರಿ. ಅಲ್ಲ, ಎಷ್ಟು ಜೋರಾಗಿ ಹೊಡ್ಯಕ್ಕೆ ಬಂದಿರ್ಬೋದು ನನಗೆ ಅಂತ ಅರ್ಥ ಮಾಡ್ಕೊಳ್ಳಿ. ಅವಳು ಕೈಯೇ ಕಿತ್ತೋಗೈತೆ ಅಂದರೆ ಆ ಏಟ್ ನನಗೆ ಬಿದ್ದಿರ್, ನನಗೆ ಹೆಂಗೆ ಬಾಸುಂಡೆ ಬಂದಿರೋದು. ಅಫ್ಕೋರ್ಸ್ ಬಾಗ್ಲೆ ಅಷ್ಟು ಸ್ಪೀಡಾಗಿ. ಅದಕ್ಕೆ ಇವಾಗೆಲ್ಲ ಹೊರಗಡೆ ಹೋಯ್ತಿದ್ದೆ ಗೈಸ್, ಒಂದು ಮನೆ ನೋಡ್ಕೊಂಬರೋಣ. ಅದಕ್ಕೆ ಮೇಕಪ್ ಮಾಡೋದು, ಅದಕ್ಕೆ ಪೌಡ್ರ್ ಹಾಕ್ತಿದ್ದೆ ಮಕ್ಕಕ್ಕೆ. ನನ್ನ ಕೈ ರಫು, ಮಕ್ಕ ಕಿತ್ತೋಗ್ಬಿಡುತ್ತೆ. ನಾನು ಹಾಕ್ಲಾ? ನೆನಪಾಯ್ತು, ಕೈ ರಫ್ ಆಯ್ತು ಒಂದು ಅಂತ. ಸಾಕಾದ ಕಾಣಿಸ್ತಿದೆ. ಇನ್ನೊಂಚೂರು ಮೂಗತ್ರ ಎಲ್ಲ ಹಾಕೊಂಡಿಲ್ಲ. ಕಣ್ಣು ತಗ ಇಡೀ, ಇನ್ನೊಂಚೂರ ಕಣ್ಣು ಹತ್ರ ಹಾಕೋ. ಪೂರ್ತಿ ಕರ್ರ ಕಾಣಿಸ್ತಾ ಇದೆಯಾ ಕಣ್ಣು? ಕಣ್ಣು ಸುತ್ತ ಯೋಚನೆ ಎಲ್ಲ ಮೊಬೈಲ್ ನೋಡ್ಕೊಂಡು ಗೇಮ್ ಮಾಡೋದು, ನೈಟೆಲ್ಲ ಗೇಮ್ ಮಾಡೋದು. ಎಡಿಟಾ? ಏನು ಎಡಿಟ್ ಮಾಡ್ತೀಯಾ? ಸುಳ್ಳು ಹೇಳ್ಬೇಕು, ಇಷ್ಟೊಂದಲ್ಲ. ಹಾಕು, ಜಾಸ್ತಿ ಹಾಕು ಕಣ್ಣತ್ರ. ಹಂಗಲ್ಲ ನಾವು ಯಾಕೊಳ್ಳೋದು. ಪಾಂಡ್ಸ್ ಪೌಡರ್ ಹಾಕೊಂಡ್ರೆ ಕಣ್ಣೀರೆಲ್ಲ ಬೆಳ್ಳಗಾಗುತ್ತೆ. ಯಾರು ಹೇಳ್ತಾರು? ಪೌಡ್ರ್ ಬೆಳ್ಳಗೈತಲ್ವೇನೆ? ಪೌಡ್ರ್ ಬೆಳಗೈತೆ ಅಂದ್ರೆ ಬೆಳಗಾಗಲ್ಲ, ಕೂದು ಕಾಣ್ತೀವಿ ಅಷ್ಟೇ, ಹಂಗೋಕೆ ಥರ. ಇಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ದೇವು ನೋಡಿದ್ದೇವು ನಿನ್ನೆ ಗಾಯ್ಸ್, ಎಂತ ಕೆಲಸ ಮಾಡೋರು ಅಂದ್ರೆ ನಾನು ವಾಕ್ ಮಾಡ್ತಿದ್ದೇನೆ ರಾತ್ರಿ. ಜಾಸ್ತಿ ವಾಕ್ ಮಾಡ್ತಿದ್ಲು? ಜಾಸ್ತಿ ಅಲ್ಲ, ಸ್ವಲ್ಪನೇ. 1,000 ಓಡಾಡಿದ್ದೆ ಅಷ್ಟೇ. ಆದ್ರೆ 2 ವಾರದಿಂದ ನನಗೆ ಗೆಲ್ಸಕ್ಕೆ ಆಗಿಲ್ಲ ಗೈಸ್. ನನ್ನನ್ನು ಗೆಲ್ಲಕ್ಕಾಗಿಲ್ಲ ಅಂದ್ರೆ ನಂಗೆ ಏನೇನೋ ಪ್ರಾಬ್ಲಮ್ ಇತ್ತು ಗೈಸ್, ಅದಕ್ಕೆ ಆಗಿಲ್ಲ. ನಾನು ಫೋನ್ ಇಟ್ಕೊಂಡು ಎಲ್ಲ ಕಡೆನೂ ಓಡಾಡಕ್ಕಾಗಲ್ಲ ಗೈಸ್. ಇವ್ರು ಎಲ್ಲ ಕಡೆನೂ ಫೋನ್ ಇಟ್ಕೋತಾರೆ. ಒಂದು ಬಾತ್ರೂಮ್ಗೆ ಹೋಗ್ಬೇಕು ಅಂದ್ರೆ ಫೋನ್ ಇಟ್ಕೋತಾರೆ. ನಾನು ಅಡುಗೆ ಮಾಡೋ ಟೈಮಲ್ಲಿ ಆಗಲಿ, ನಾನು ಬೇರೆ ಕಡೆ ಓಡಾಡೋ ಟೈಮಲ್ಲಿ ಆಗಲಿ, ನಾನು ಫೋನ್ ಇಟ್ಕೊಂಡು ಓಡಾಡ್ತೀನಿ. ಜಾಬ್ ಇಲ್ಲ ಇವ್ರಿಗೆ, ಎನಿ ಟೈಮ್ ಜಾಬ್ ಇರುತ್ತೆ, ಜಾಬಲ್ಲಿ ಹಾಕೊಂಡು ಓಡಾಡ್ತಾ ಇರ್ತಾರೆ. ಅದರಲ್ಲಿ ನಾನು ಅದನ್ನ ಇದೇ ಮಾಡಲ್ಲ ಗೈಸ್. ಏನಾಯ್ತು ಅಂದ್ಬಿಟ್ಟೆ, ರಾತ್ರಿ ವಾಕ್ ಮಾಡ್ತಾ ಇದ್ದೀನಿ. ಇವರು ಒಂದು ವಿಡಿಯೋ ನೋಡ್ತಿದ್ರು, ದೇವನ ಬಗ್ಗೆ ಹೇಳ್ತಿದ್ದವನು. ದೆವ್ವ ಅಂತ ಮೂಢನಂಬಿಕೆ, ಹಂಗೆ ಜನಗಳು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ. ಅದನ್ನ ಕೇಳಿಸ್ಕೊಂಡು ನಾನು ಇವ್ರು ನನಗೆ ಫಸ್ಟೇ ಭಯ ಆಗಿತ್ತು. ಇವ್ರು ಹಿಂಗೆ ಫುಲ್ಲು ಲೈಟೆಲ್ಲ ಆಫ್ ಆಗೈತೆ, ಹಿಂಗೆ ನೋಡ್ತಿದ್ರು. ಇವ್ರು ಹಿಂಗೆ ನಗಾಡ್ತವ್ರೆ. ನಾನು 2ನೇ ಸಲ ಎದ್ರುಕೊಂಡಿರೋದು, ಆದರೆ ತೋರಿಸ್ಕೊಳ್ಳಿಲ್ಲ 2ನೇ ಸಲಿಗೆ. ನಾನು ಅವ್ರು ನಗಾಡ್ಬೇಕಾದ್ರೆ ನಂಗೆ ಭಯ ಆಗ್ಬಿಡ್ತು. ಲೈಟ್ ಮುಖದ ಹತ್ರ ಬಿಟ್ಕೊಂಡು ಹಿಂಗೆ ನಗಾಡಿದ್ರೆ ಹೆಂಗೆ ಅನ್ಸುತ್ತೆ ಹೇಳಿ? ಭಯ ಆಗೇ ಆಗುತ್ತೆ. ಭಯ ಆದ್ರೂ ನಾನು ಅಂತ ತೋರಿಸ್ಕೊಳ್ಳಿಲ್ಲ. ಇವ್ರು ಏನು ಮಾಡಿಬಿಟ್ರು, ದೇವನ ಬಗ್ಗೆ ಮಾತಾಡ್ತಿದ್ರಲ್ಲ,
ತಡಿಗಳಿಗೆ ಎದುರಿಸೋಣ ಅಂತ ದೇವಂದು ಯೂಟ್ಯೂಬಲ್ಲಿ ಒಂದ್ ಏನೇನೋ ಇರುತ್ತಲ್ಲ ಸೌಂಡ್ ಸೌಂಡ್ ಹಾಕ್ಬಿಟ್ಟು ಯಪ್ಪ ನಾನಂತೂ ಒಂದ್ ನಿಮಿಷ ಇರ್ಲಿಲ್ಲ ಗೈಸ್. ನೈಟ್ 11 ಗಂಟೆಲಿ ವಾಕ್ ಮಾಡ್ತಾ ಬಂದ್ಬಿಟ್ಟು ಮಂಕೋಬಿಟ್ಟು ಯಪ್ಪ ಹೊಸಿ ಭಯ ಅಲ್ಲ ಹಂಗೆ. ಅದು ನೀರ್ ಕುಡಿಲೆಲ್ಲ ಮನ್ಗಿದೀನಿ ಅಂದ್ರೆ ಏನಕ್ಕೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಗೈಸ್. ಸರಿ ಓಕೆ ರೆಡಿಯಾಗಿ. ಹಾಗೆ ದಿವನ್ ಸ್ಕೂಲ್ ಹತ್ರ ಹೋಗ್ಬೇಕು ಗೈಸ್, ಬಟ್ಟೆ ಕೇಳಬೇಕಲ್ಲ ಒಂದು ಯೂನಿಫಾರ್ಮ್, ಅದಕ್ಕೋಸ್ಕರ ಗೈಸ್ ಅವಲಿಂದ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡು ಇವಾಗ ಕನ್ನಡಿ ಹತ್ರ ಹೋಗ್ಬಿಟ್ಟು ಈ ಥರ ವೀಡಿಯೋ ಮಾಡ್ದೆ ನಿನ್ನ. ಫಸ್ಟ್ ಕ್ರೀಮ್ ಹಾಕೋದಿದ್ದೆ, ಪಾಂಡ್ಸ್ ಅಲ್ಲೈತೆ ಮೂಲೆಯಲ್ಲಿ ಬಿಸಾಕ್ಬಿಟ್ಟಿದ್ದೀನಿ ಅದೊಂದು. ಅದೇ ರೀತಿ 2-3 ತರಿಸ್ಕೊಂಡಿದ್ದೆ ವೆರೈಟಿದು ಜಲ್ಲು ಅಂದ್ರೆ ಇದ್ರದ್ದು ಸ್ವಲ್ಪ ಅಲೋವೆರಾ ಜಲ್ಲು ಅದೆಲ್ಲ. ಅದ್ಯಾವ್ದು ನಂಗೆ ಸೂಟ್ ಆಯ್ತಲ್ಲ. ಮುಕ್ತಲ್ಲಿ ಗುಳ್ಳೆ ಆಗುತ್ತೆ, ಪಿಂಪಲ್ ಆಗುತ್ತೆ, ಇಲ್ಲಾಗುತ್ತೆ, ಅಲ್ಲಾಗುತ್ತೆ, ಎಲ್ಲ ಕಡೆ ಆಗ್ತಾ ಇರ್ತದೆ. ಏನು ಹಾಕೊಳ್ಳಿಲ್ಲ ಅಂದ್ರೆ ಚೆನ್ನಾಗಿರ್ತಲ್ಲ, ಏನು ಹಾಕೊಂಡಿಲ್ಲ ಅಂದ್ರೆ ಚೆನ್ನಾಗಿ ಕಾಣ್ತೀನಿ, ಚೆನ್ನಾಗಿರ್ತೀನಿ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಪಾಂಡ್ಸ್ ಇವಾಗ ಹೊರ್ಗಡೆ ಹೋದ್ರೆ ಮಾತ್ರ ಒಂಚೂರು ಪಾಂಡ್ಸ್ ಹಾಕ್ತೀನಿ ಅಷ್ಟೇ. ಅದು ಮನೇಲಿ ಇದ್ರಂತೂ ಅದೂ ಹಾಕೊಳ್ಳಲ್ಲ. ಇವಳು ಮಕ್ಕಳು ಚೆನ್ನಾಗಿದ್ದು ಗೈಸ್. ಈ ಥರ ಎಲ್ಲ ಗುಳ್ಳೆ ಆ ಥರ ಮಾಡ್ಕೊಳ್ಳೋ ಕಾರಣ ಇವಳೆ. ಅದು ತರಿಸ್ಕೊಳ್ಳೋದು ಅವ್ರಿಗೆ ವಿಡಿಯೋ ನೋಡೋದು, ಅದೇ ಬಿಡು ಪಾಂಡ್ಸ್ ಕ್ರೀಮ್ ನೋಡಿರ್ತಾವೆ ಅದು. ಮತ್ತೆ ಇನ್ನೊಂದ್ 2-3 ಬೇರೆ ವೆರೈಟಿ ತರಿಸ್ಕೊಂಡು ಆ ಥರ ಆಗಿತ್ತು. ಸರಿ ಖುಷಿ ಇದಕ್ಕೆ ಹಿಂಗ್ ಮಾಡ್ಬಿಟ್ರೆ ಇದೊಂದೇ ಚೆನ್ನಾಗಿದ್ದ ಬಟ್ಟೆ ಎಲ್ಲ. ಸರಿ ರೆಡಿಯಾಗಿ ಬೇಗ ದುಡ್ಡೆಲ್ಲ ಎತ್ಕೊಂಡು ನಿಂದ್ರಲ್ಲಿ ಮಾಡಿದ್ರೆ ನಿಜ ಹೇಳು, ಎತ್ಕೊಂಡಿದ್ದಿ? ನಾನೇ ಎತ್ಕೊಳ್ಳೋದು, ನಿಂದು ಎತ್ಕೊಂಡಿದ್ಯಾ? ಇಲ್ಲ ನಡಿಯಮ್ಮ, ಪ್ರಾಮಿಸ್ ಹಾಕು. ಪ್ರಾಮಿಸ್ ಆಗಿ ಎತ್ಕೊಂಡಿಲ್ಲ. ಹೆಂಗ್ ಬತ್ತು 200 ರೂಪಾಯಿ ನೋಡೋದು? నేను ಇದು ತರಿಸಿದ್ನಲ್ಲ ಆಯಿಲ್ ತರ್ಸಕ್ಕೆ, ನೀನು 200 ರೂಪಾಯಿ ಕೊಟ್ಟಲ್ಲ. ನನ್ನ ಹತ್ರ ಇದಿತ್ತು ಅಕೌಂಟಲ್ಲಿ, ಮೇಲೆ ಬರಲ್ಲ ಅಂತ ಪೇ ಮಾಡಿದೆ. ನಮ್ಮ ಖುಷಿ ಬಾಲನೇ ಹೇಳ್ಕೊಂಡು ಇಲ್ಲೇ ಇಟ್ಬಿಟ್ಟು ಹೋಗಿ ಏನು ಫೋನ್ ಮಾಡಿದ್ರು ವಾಷಿಂಗ್ ಮಿಷಿನ್ ಮೇಲೆ. ನೋಡಿ ಗೈಸ್, ನಮ್ಮ ಏರಿಯಾದಲ್ಲಿ ಇನ್ನೊಂದು ಮನೆ ನೋಡೋಕೆ ಬಂದಿದ್ದೀವಿ. ಎಂಟ್ರಿ ಆಗ್ತಿದ್ದಂಗೆ ಇದು ಹಾಲು, ಇದು ಟಾಯ್ಲೆಟ್ಟು, ಇದು ಅಡುಗೆ ಮನೆ. ತುಂಬ ಚಿಕ್ಕದಾಯ್ತು ಅನಿಸುತ್ತಲ್ಲ, ಬಟ್ ನಾವಿರೋದು ತುಂಬಾ ಚಿಕ್ಕದು ಗೈಸ್. ಆದರೆ ನಮ್ಗೆ ಯಾವತ್ತದು ಚಿಕ್ಕದು ಅನಿಸಿಲ್ಲ. ನಮಗೆ ವಾಷಿಂಗ್ ಮಿಷಿನ್ ಇಡೋಕ್ಕೆ ಜಾಗ ಇಲ್ಲ. ಮೇಯ್ನ್ ಎಲ್ಲಿಟ್ಕೋತೀಯ? ಫ್ರಿಡ್ಜ್ ಇಡಬೇಕು. ಅಡುಗೆ ಮನೇಲಂತೂ ಜಾಗ ಇಲ್ಲ ಫ್ರಿಡ್ಜ್ ಇಡೋಕ್ಕೆ. ಇಲ್ಲಿ ಇಡಬೇಕಾಗುತ್ತೆ. ಇಲ್ಲಿ ನಮಗೆ ಓಡಾಡೋಕ್ಕೆ ಜಾಗ ಇರಲ್ಲ. ಬಾತ್ರೂಮು ಚಿಕ್ಕದು. ಬನ್ನಿ. ಇವಾಗ ಪೇಂಟ್ ಎಲ್ಲ ಮಾಡಿ ಹೊಸ್ದಾಗಿ ಇಟ್ಟಿದ್ದಾರೆ. ಮನೆ ಮುಂದೆ ಜಾಗ ಚೆನ್ನಾಗೈತೆ, ದೊಡ್ಡದಾಗಿ. ನಮ್ಮ ನವಿಗೆ ನಮಗೇನು ಇಷ್ಟ ಆಯಿತು, ಆದರೆ ಇದಿಲ್ಲ ಜಾಗ. ಇನ್ನು ಸ್ವಲ್ಪ ಜಾಗ 9,000 ಗೈಸ್ ಅವಳಿಗೆ. ಸ್ವಲ್ಪ ದೊಡ್ಡದಾಗಿರೋಕಾಯ್ತು, ಇಲ್ಲ ಜಾಗ ಕೊಡ್ಬೇಕಾಯ್ತು ವಾಷಿಂಗ್ ಮಿಷಿನ್ಗೆ ಮತ್ತು ಫ್ರಿಡ್ಜಿಗೆ. ಯಾಕೆ ನಾವು ಬೇಜಾರಾಗಿ ಬರ್ತಿದ್ಯಾ? ಏನೋ ಮೀಶೋದವ್ರು ಏನೋ ತಂದಿಟ್ಬಿಟ್ಟು ಹೋಗೋರೆ 2 ಬಾಕ್ಸು ಖಾಲಿದ. ಯಾಕ್ರಿ ಬೇಜಾರಾಗಿ ಬರ್ತಿದ್ರಿ? ಅಲ್ಲ ನೀವು ಬೇಜಾರಾಗಿ ಬರ್ತಿದ್ದಲ್ಲ, ಅದಕ್ಕೆ ಹೇಳದ್ನಪ್ಪ. ಏನಾಯ್ತು ಹೇಳು? ಯಾಕೆ ಮಗನೇ ಹೇಳ್ತಿದ್ದಿ? ನೀನು ಯಾಕೆ ಹೇಳ್ತಿದ್ದಿ ಮಗನೇ? ಇರಲಿ ಹೇಳು. ಅಯ್ಯೋ ಪಾಪ ನಮ್ಮ ನವಿದ ಕೈ ಮಾತ್ರ ಗೈಸ್. ನಿನ್ನ ಯಾರು ಕೇಳ್ದರು? ಏನ್ರಿ ಅದು ಪೇಪರು ಸ್ಟಿಕ್ಕರ್ ಅಂಟಾಕದ ಗೈಸ್? ಏನಾರು ಹಿಂಗೆ ಬರೆದು ಅಂಟಾಕೊಳತ್ತಾರಲ್ಲ, ಅದು ಗಮ್ ಕೊಟ್ಟವ್ರಾ? ಬುಕ್ಸ್ ಕಣಿದು ಒಂದೊಂದು. ನಾನೆಲ್ಲ ಪೇಪರ್ ಅಂತಿದ್ದೆ ಗೈಸ್. ಇವಾಗ ಹೋಗಿದ್ವಲ್ಲ ಬಟ್ಟೆ ತರೋಕ್ಕೆ, ಅಲ್ಲಿ ಏನಪ್ಪ ಆಯಿತು ಅಂದರೆ, ಒಂದು ಬಟ್ಟೆಗೆ ನಮ್ಮ ದಿವಿತ್ ಅವ್ರಿಗೆ 1,100 ರೂಪಾಯಿ ಹೇಳಿದ್ರು. ಅದನ್ನು ಕೇಳಿ ನಮ್ಮ ನವಿಶಾಗಿ ಬಂದಿದ್ದಾಳೆ. ಅವರು ತರಿಸಿ ಹೊಲಿಸಿ ಕೊಡಬೇಕಲ್ಲ ಗೈಸ್, ಹೊಲಿಯೋಕ್ಕೇ ಬೇಕು 500-600 1,000 ರೂಪಾಯಿನೇ ಅನಿಸುತ್ತೆ ಹೊಲಿಯೋಕ್ಕೆ. ಈ ಥರ ಐತಾ ಬುಕ್ ಇದು?
ಗಮ್ಮು ಕಣೆ ಹಿಂಗೆ ಅಂಟ್ಸಂಗೆ ಚೆನ್ನಾಗೈತಿ. ಬರ್ದಾದ್ಮೇಲೆ ಒಂದೊಂದೇ ಪೇಪರ್ ಹಿಂಗೆ ಕಿತ್ಬಿಟ್ಟು ಹಿಂಗೆ ಅಂಟಿಸೋದು ಗೋಡೆಗೆ. ನೈಸ್. ನಮ್ಮ ನವಿಗೆ ಚಿಂತೆ ಆಗಿರೋದು ಗೈಸ್ ಇವಾಗ 1100 ರೂಪೀಸ್ ಹೇಳಿದ್ರಲ್ಲ ಯೂನಿಫಾರ್ಮ್ಗೆ. ಹಾಗೆ ತುಂಬ ಮನೆಗಳು ನೋಡ್ದು ಗೈಸ್, ತುಂಬ ಅಂದರೆ ತುಂಬ ಮನೆಗಳು ನೋಡ್ದು. ನಮ್ಮ ನವಿಗೆ ಒಂದೂ ಅದೇನೋ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ ಅದಾಗಲಿಲ್ಲ, ಅದು ಸಮಾಧಾನ ಅಂತಾರಲ್ಲ ಅದಾಗಲಿಲ್ಲ. ಎಷ್ಟು ಮನೆ ತೋರಿಸಿದ್ದೀನಿ ಗೊತ್ತಾ ಗೈಸ್ ಇವಳಿಗೆ ನಾನು ಇವತ್ತು, ಯಾವ ಮನೆನೂ ಇಷ್ಟ ಆಗಲಿಲ್ಲ. ಆಯಿತು ಬಿಡು ಅಳ್ಬೇಡ, ಸುಮ್ಮನೆ ಇರೋದು ಓವರ್ ಆಡ್ಬೇಡ ನೀನು. ಬಟ್ಟೆ ಸುಟ್ಟಾಕ್ಬಿಟ್ಟು ಹಿಂಗೆ ಕೊಡಲ್ಲ ಕೊಡಲ್ಲ, ನೀನು ತಗೊಂತೀನಿ ನಾವು. ಖುಷಿ ಇವಾಗ ಮನೆ ನೋಡ್ಕೊಂಬಂದಲ್ಲ, ಇಷ್ಟ ಆತ್ವಾ ನಿಂಗೆ? ನಮ್ಮ ದಿವಾ ಗೈಸ್, ಖುಷಿ ಗೈಸ್ ಅಲ್ಲಿ ಹೋಯ್ತಿದ್ದಂಗೆ ಒಂಚೂರು ಚೆನ್ನಾಗೇ ಇಲ್ಲ ಇದು ಅಂದ್ಕೊಂಡು ಹೋಗೋ. ಅವ್ರಮ್ಮ ಹಂಗೆ ಹೇಳ್ತಿದ್ದಂಗೆ ಕರ್ಕೊಂಬಂದ್ಬಿಡೋಳು. ಅವ್ರ ಮಗಂಗೆ ಇಷ್ಟ ಆಗ್ಬೇಕಂತೆ ಮನೆ. ಇಷ್ಟ ಆಗ್ಬೇಕ ಮಗ ನಿಂಗೆ? ಯಾವ ಮನೇನೂ ಚೆನ್ನಾಗಿರ್ಲಿಲ್ವಾ? ಇವಾಗ ನಾವು ಇದೆಯಲ್ಲ ಇದು 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 ನಾವಿರೋದು ಅಲ್ಲ ಇದು ಇದು ಇವಾಗ ನೀನು ಇದೆಯಲ್ಲ ಇದು ಹ್ಞೂ ಚೆನ್ನಾಗೈತೆ ಚೆನ್ನಾಗಿಲ್ವಾ? ಅದಲ್ಲ ಮಗ ನೀನು ಇರೋದು ಬೆಂಗಳೂರು ಮನೆ. ಇವಾಗ ನೀನಿರೋ ಚೆನ್ನಾಗಿಲ್ವ ಇದು? ಓನರ್ ಕೇಳಿಸ್ಕೋಬೇಕು, ಹೊಡೆದು ಆಚೆಗೆ ಹಾಕ್ತಾರೆ ನೀನು. ಹಾಂ ಬಿಡು ನಾವಿ ಓಲೆ ಅಳ್ಬೇಡ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಅಳ್ತೀಯ? 4 ಜೊತೆ ಬಟ್ಟೆ ಬಂದಿರೋದು ಅಂತ ಹೇಳ್ತಾ ಇರೋದು ಗೈಸ್. ಮೀಶೋದಲ್ಲಿ 4 ಜೊತೆ ತರಿಸ್ಕೊಂಡಿರೋ ನಾನು. ಒಂದೇ ಒಂದು ತಪ್ಪು ಮಾಡಿದ್ಕೆ ಇವಾಗ ಬೇರೆ ಕಡೆ ಹೊಲಿಯಕ್ಕೆ ಹಾಕಿದ್ರು 1000 ರೂಪಾಯಿ ಆಗುತ್ತಾ? ಹಾಂ ನನ್ನ ಯೂನಿಫಾರ್ಮ್ ಎಷ್ಟು ಅಂದ್ಕೊಂಡಿದ್ಯಾ? ಚಿಕ್ಕುತಾನೆ ಒಂದು ಚಿಕ್ಕದು ದೊಡ್ಡದು ಶರ್ಟೇ ಶರ್ಟ್ ಒಂದು ಹೊಲ್ಕೊಡಕ್ಕೆ 1000 ರೂಪಾಯಿನಾ? ಶರ್ಟ್ ಹೊಲಿಯಕ್ಕೆ ಪುಟಾಣಿ ಶರ್ಟ್ ಗೈಸ್, ಇಷ್ಟೇ ಚಿಕ್ಕ ಶರ್ಟ್ಗೆ ಪ್ಯಾಂಟು ಶರ್ಟಿಂದ 1000 ಚಿಲ್ಲರೆ ತಗೋತಾರೆ. ಟೈಲರಿಂಗ್ ಆರ ಕಲ್ತ್ಕೊಳ್ಳಿ ಗೈಸ್, ಓದಕ್ಕೆ ಹೋಗೋದು ಬಿಡ್ಬಿಟ್ಟು ಒಳ್ಳೆ ದುಡ್ಡು ಮಾಡ್ಬೋದು. ಹೌದು. ಇನ್ನು ಲೇಡೀಸ್ದು ಎಲ್ಲ ಒಲೆಯದು ಕಲ್ತ್ಕೊಂಬಿಟ್ರೆ ಇನ್ನೂ ಜಾಸ್ತಿ ದುಡ್ಡು. ಈ ಹಬ್ಬದ ಟೈಮಲ್ಲಂತೂ ಈಗ ವರಮಹಾಲಕ್ಷ್ಮಿ ಹಬ್ಬದ ಟೈಮು, ದೀಪಾವಳಿ ಒಳ್ಳೆ ದುಡ್ಡು ಮಾಡ್ಬೋದು. ಎಷ್ಟು ಬೇಜಾರಾಗಿದೆ ಅಂದರೆ ಯಪ್ಪ. ನೋಡೋಣ ಬಿಡು. ಏನವಿ ಹೇಳ್ತಿದ್ದಲ್ಲ ಇವಾಗಿನ ನೋಡಿ ಗೈಸ್, ಇವಾಗಿನ ಬಟ್ಟೆ ಮಳೆ ಬರ್ತೈದಿಂದ ಎತ್ಕೊಂಬಂದ್ಲು, ಇವಾಗ ಎಂಬಿಡಿಸ್ತಾ ಇದ್ದಾವೆ, ಎಂಬಿಡಿಸಿ ಎತ್ತಿಕ್ಕದ್ಲು. ಅದಕ್ಕೆ ಏನು ಹೇಳ್ಬೇಕಳು, ಫಸ್ಟ್ ಟೈಮು ಓಪನ್ ನೋಡಿ ಹೆಂಗೈತೆ ಅಣ್ಣ. ಬೇಡ ಅದಂತೂ ಕಲ್ಸಕ್ಕೆ ಹೋಗ್ಬಾರ್ದು ಗೈಸ್. ತುಂಬಾ ದಿನ ಆಯ್ತು ಕ್ಲೀನ್ ಮಾಡಿ, ಈ ಸಂಡೆ ಫಿಕ್ಸ್. ಓಕೆ ಕುಣಿತಾ ಇದ್ದದು ಹೊಲ್ಕೊಂಡು ನೋಡಿ ಗೈಸ್ ಹೆಂಗೆ ಬಿಟ್ಕೊಂಡಿದ್ದು. ಅಯ್ಯೋ, ನಾನು ನನ್ನ ಮಗ ಹೋಮ್ವರ್ಕ್ ಬರಿತಾ ಇದ್ವಿ ಗೈಸ್. ನನ್ನ ಮಗಂಗೆ ಹೋಮ್ವರ್ಕ್ ಬರೆಸ್ತಾ ಇದ್ದೀನಿ ನಾನು. ಅವರಮ್ಮ ಕೆಲಸ ಮಾಡ್ಕೊತಾ ಇದ್ರಲ್ಲ, ಚೆನ್ನಾಗಿ ಕಾಣಿಸ್ತಿದೆ ಗೈಸ್. ನೀವೆಲ್ಲ ಕಮೆಂಟ್ ಹಾಕಿ, ನಮ್ಮ ದಿವ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಕಾಣಿಸ್ತಾ ಇಲ್ಲವಲ್ಲ ಅಂತ. ಇವ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರಂತೆ ಅವ್ನಿಗೆ. ಆಮೇಲೆ ಇವ್ರ ಮ್ಯಾಮ್ ಏನು ಹೇಳಿದಂತೆ, ಇನ್ಯಾರು ಹೇಳಿದ್ರು ಮಗನೇ? ಆಯಮ್ಮಂಟಿ ಸೂಪರಾಗಿದೆಯಾ ನೀನು ಅಂತ ಹೇಳಿದ್ರಂತೆ. ಖುಷಿಯಾಗ್ಬಿಟ್ಟೈತೆ ಅದಕ್ಕೆ ಅಷ್ಟು ಹೇಳಿದ ತಕ್ಷಣ. ನಾನು ಬೆಳಗ್ಗೆನ ನೆನ್ನೆನ ರೇಗಿಸ್ತಾ ಇದ್ದೆ, ಚೆನ್ನಾಗೇ ಕಾಣಿಸ್ತಾ ಇಲ್ಲ ಹೋಗು ನಿನ್ನ ಅಂತ. ಅಪ್ಪ ನೀನು ಒಂದೇ ಬರಿ ಬರಿ ಬೇಗ. ಕರ್ಜಿ ರೈಟಿಂಗ್ ಏನೋ ಕೊಟ್ಟಿದ್ದಾರೆ ಗೈಸ್, ಎಲ್ಲ ಬರುತ್ತೆ ಇವನಿಗೆ, ಇದೊಂದು ಬರಲ್ಲ ಗೈಸ್. ಮ್ಯಾಮು ಹೇಳಿ ಕಳಿಸಿದ್ದಾರೆ. ಅದೊಂದು ಕಲಿಸಿ ಸರ್. ಇದು ಬರಲ್ಲ ಒಂದು. ರಫ್ ನೋಟಲ್ಲಿ ಬರಲ್ಲ ಅವನಿಗೆ. ರಫ್ ನೋಟಲ್ಲಿ ಬರೆಯೋದು ನೋಡ್ತೀಯಾ? ಒಂದೇ ಒಂದು ಬರೀತಾನೆ, ಮಿಕ್ಕಿಸ್ ಬಿಡ್ತಾನೆ. ಸ್ಕೂಲಲ್ಲಿ ಮನೇಲಿ ಬರೆಯೋದನ್ನ ಸ್ಕೂಲಲ್ಲಿ ಬರ್ದು ತೋರಿಸ್ಬೇಕು ಕ್ಲೀನಾಗಿ. ನಿನಗೆ ಅವನಿಗೆ ಬೇಕಾ ಬಿಟ್ಟು ಬರೆಯೋದಲ್ಲ ಮಗನೇ.
ಚೆನ್ನಾಗಿ. ಆ ಲೈನ್ ನೋಡ್ಕೋಬೇಕು, ಲೈನಲ್ಲಿ ಹೆಂಗಿರುತ್ತೆ ಹಂಗೆ ಬರಿಬೇಕು. ಅಪ್ಪ ಒಂದೇನೆ ಇಲ್ಲಿ ಇಲ್ಲಿ ನೋಡಿ ಇವಾಗ ಯಾರು ನಾನು ಅಮ್ಮ ಬರ್ ತೋರಿಸ್ತಾಳೆ. ಎಲ್ಲಿ ನೀವು ಆಯ್ತು ನಾನು ಬರ್ತೋರ್ಸೋದು ನೀವೇ ಬರ್ತೋರ್ಸ್. ನಂಗೆ ಬರಲ್ಲ ಗೈಸ್. ಅಪ್ಪ ಇಲ್ಲಿ ಸ್ಟೈಲಿಶ್ ಅಕ್ಷರ ನಮ್ಗೆ. ನಾನು ಅವತ್ತು ಹೇಳಿದ್ದೀನಲ್ಲ ನಾವು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ ಅಂತ. ಟ್ರೈ ಮಾಡ್ಬೇಕು. ಅದರಲ್ಲೆಲ್ಲ ನಮಗೆ ಈ ಥರ ಸ್ಟೈಲಿಶ್ ಅಕ್ಷರನೂ ಕೊಟ್ಟಿಲ್ಲ, ಏನಿಲ್ಲ. ಅಪ್ಪ ನಂಗೆ ಬರುತ್ತೆಪ್ಪ ಇದೆಲ್ಲ. ಯಾರ ಮನಿ ಕಂಡಿ ಅಪ್ಪ ಮಕ್ಳು ಇಬ್ರು ಮನಿ ಕಂಡು ಮಲಗಿದೀವ ಗೈಸ್, ನಾವು ಕೂತ್ಕೊಂಡಿದೀವಪ್ಪ ಶಪ್ಪ ಇದನ್ ಬರಲ್ಲ ಬೆನ್ನಿ ಎಲ್ದೋದಂಗೆ ಗೈಸ್. ಪ್ರತಿ ಪೇಜಲ್ಲೂ ಬರೆದು ಅಳಿಸ್ತಾ ಇದ್ದಾನೆ. ಅಮ್ಮ ಬಂದು ಅದೇ ತಿಂತಾನೆ ಇವಾಗ ನನ್ನ ಹತ್ರ. ಒದ್ದೆ ತಿಂದ ಇವಾಗ ಅಮ್ಮನ ಹತ್ರ. ಈಗ ಅವ್ರ ಅಮ್ಮ ಬಂದು ಅದನ್ನು ಬರ್ಕೊಟ್ಟು ಅಳಿಸ್ತಾಳೆ, ಅದ್ರ ಮೇಲೆ ತಿದ್ದದು ಇವು ಅಣ್ಣವರು. ಏನ್ ಇಲ್ಲಿ ಬ್ಯಾಗ್ ಇರೋದ್ ಜ್ಞಾನ ಇಲ್ವಾ? ಬಿ ಬರ್ದವನೆ ಗೈಸ್, ನೋಡ್ಬಿಟ್ರೆ ಬೇರೆ ಬ್ಯಾಕ್ ಗ್ರೌಂಡ್ರಲ್ಲಿ ತೋರಿಸ್ತೀನಿ ನೋಡಿ ಗೈಸ್. ಬಿ ಬರ್ದಿದ್ದು ಎಷ್ಟು ಸಖತ್ತಾಗಿ ಬರ್ದವನೆ ಅಂತೀರಾ, ಎಲ್ಲ ನೋಡಿ ಎದ್ರು ಹೋಗ್ತೀರ ನೀವಂತೂ. ಗೈಸ್ ಹೇಳಿದ್ನಲ್ಲ, ಬರೆಸ್ತಾ ಇದ್ದಾಳೆ ನೋಡಿ ಅವಳು. ಬರೆಸ್ತಾ ಇಲ್ಲ, ಅವಳೇ ಬರಿತಾ ಇರೋದು. ನನ್ನ ಮೊಬೈಲಲ್ಲಿ 2 ಕಡೆಯೂ ವೀಡಿಯೋ ಮಾಡ್ಬೋದು ಗೊತ್ತಾ ಗೈಸ್. ಈ ವಿಡಿಯೋ ಚೆನ್ನಾಗಿ ಬರ್ತಿದೆ, ಕಮೆಂಟ್ ಹಾಕಿ. ಬ್ಯಾಕು ರೆಕಾರ್ಡ್ ಆಗ್ತೈತೆ, ಫ್ರಂಟು ರೆಕಾರ್ಡ್ ಆಗ್ತೈತೆ. ಸೊ ಇದು ಬಂದು ನಾರ್ಮಲ್ ಕ್ಯಾಮ್ರಾದಲ್ಲಿ ಮಾಡ್ತಾ ಇರೋದು. ನವಿ ಯಾಕೆ ಕಳಿಸ್ತಾ ಇದೆಯಾ? ಪೂರ್ತಿಯಾಗಿ ಹೇಳಿಸ್ಬಿಡು ಅಲ್ವಾ ಗೈಸ್. ಪೂರ್ತಿಯಾಗಿ ಹೇಳಿಸಿದ್ರೇ ಅದು ಅವ್ನು ಬರೆಯೋಕ್ಕೆ ಸರಿ ಆಗುತ್ತೆ. ಇದೇನು ಯಾವ್ದು ಮಗನೆ? ಇದು ಕಲ್ಲಲ್ಲ ಹಚ್ಬೇಕಾ? ಇದಕ್ಕೆ ಏನು ಕೊಟ್ಟವ್ರಲ್ಲಿ? ಹಾಂ ಎಸ್, ಅನಿಮಲ್ ಹೆಸರೇನೋ ಅದ್ರದ ಸ್ಪೆಲ್ಲಿಂಗ್ಗೆ ಕಲರ್ ಹಚ್ಚಬೇಕು. ಹೋಗುತ್ತೆ ನೋಡಿ ಗೈಸ್, ಅದೊಂದು ಏಟಾಗಿರೋದೊಂದು ಹಿಡ್ಕೊಂಬಿಟ್ಟು ಅವ್ರ ಮಗಂಗೆ ಹೇಳ್ತಾನೆ ಬಿದ್ದಾಳೆ, ನಿಮ್ಮಪ್ಪ ಏಟ್ ಮಾಡ್ದ ಅಂತವ. ಏನು ತಗೊಂಡು ಬಿಡ್ಕೊಂಡು ನೋಡಿ ಗೈಸ್. ಗೊತ್ತಿಲ್ಲದಲ್ಲೇ ಮೊಬೈಲ್ ಹಿಂಗೆ ಹಿಂದೆ ಇಟ್ಕೊಳಕ್ಕೆ ಹೋದ್ರೆ ಅವಳು ಅಡ್ಡ ಆಯ್ತಾ ಇದ್ದಾಳೆ. ಸೊ ಈ ಥರ ಚೆನ್ನಾಗಿ ಬರ್ತಿದ್ಯಾ ವಿಡಿಯೋ? ಅದು ಚೆನ್ನಾಗಿ ಬಂತ? ಕಮೆಂಟ್ ಹಾಕಿ ನೀವು. ಇನ್ಮೇಲೆ ಅದೇ ಥರ ವಿಡಿಯೋ ಮಾಡೋಣ ನಾವು. ಇಬ್ಬರು ಫೇಸು ಕಾಣಬೇಕಲ್ಲ ನಿಮಗೆ, ಅದಕ್ಕೋಸ್ಕರ. ನಾನು ಎಲ್ಲಿ ನೋಡಬೇಕು ಅನ್ನೋದೇ ಕನ್ಫ್ಯೂಸ್ ಆಗ್ತೈತಿಲ್ಲ. ಮೊಬೈಲ್ ನೋಡಬೇಕು, ನಾನು ನೋಡ್ಕೋಬೇಕು, ಅಥವಾ ಅವಳನ್ನ ನೋಡಬೇಕು. ನವಿ ಬರ್ದಾಯ್ತಾ? ನಿಮ್ಮ ನೀವೇ ನೋಡ್ಕೊಳ್ಳಿ. ಅಂದ್ರೆ ಏನಪ್ಪ ಕ್ಯಾಮ್ರಾ ನೋಡಿ ನೀವು. ಹಾಂ ಕ್ಯಾಮ್ರಾನ ಏನು ಮಗನೇ ಏನು ಹೇಳ್ತಾ ಇದ್ದಾನೆ ನವಿ? ಅರ್ಥ ಆಯ್ತಲ್ಲ? ಪಾಪ್ಕಾರ್ನ್ ನೀನು ಹೇಳೋದು ನಮ್ಗೆ ಅರ್ಥ ಆಗಲ್ಲ ಮಗನೇ. ಪಾಪ್ಕಾರ್ನ್ ಒಂದು ಐತೆ ಗೈಸ್, ಪಾಪ್ಕಾರ್ನ್. ಹಾಂ, ಮಕ್ಕಳಿಗೆ ಅರ್ಥ ಆಗುತ್ತೆ. ಬನ್ನಿ ಗೈಸ್, ಒಂದು ಪಾಪ್ಕಾರ್ನ್ ಐತೆ ಮಾಡೋಣ. ಗೈಸ್ ಇದು ತರಿಸಿ ಅಲ್ಲೇ ಒಂದು 20 ಡೇಸ್ ಆಗಿದೆ. ಮ್ಯಾನುಫ್ಯಾಕ್ಚರಿಂಗ್ ಮೇಲಾಗಿರೋದು. ಎಕ್ಸ್ಪೈರಿ 27 ತನಕ ಇದೆ. ಏನು ಪ್ರಾಬ್ಲಮ್ ಏನಿಲ್ಲ. ಮಾಡೋದು ತುಂಬ ಸುಲಭ ಗೈಸ್. ಇದು 3 ಮಿನಿಟ್ಸಲ್ಲಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಆ 3 ಮಿನಿಟ್ಸು ಬೇಕಾಗಿಲ್ಲ ಇದನ್ನು ನಾವು ಮಾಡೋಕ್ಕೆ. ಒಂದೇ 1 ನಿಮಿಷ ಸಾಕು. ಈ ಥರದೊಂದು ಕುಕ್ಕರ್ ಇಟ್ಕೊಂಬಿಟ್ಟು ಗೈಸ್ ಕಟ್ ಮಾಡಿಬಿಟ್ಟು ಹಿಂಗೆ ಹಾಕ್ಬೇಕು. ನೋಡಿ ಗೈಸ್, ಎಷ್ಟು ಜೋರಾಗಿ ಬಡ್ಕೊತಾ ಇದ್ದಾಳೆ ಅವ್ರ ಅಮ್ಮ ಅಂತೀರ. ಇದರಲ್ಲಿ ಮಸಾಲೆಯಿಂದ ಹಿಡಿದು ಪ್ರತಿಯೊಂದು ಅವರೇ ಹಾಕಿರ್ತಾರೆ, ನಾವೇನು ಹಾಕೋಂಗಿಲ್ಲ. ಅಷ್ಟೇ. ಇದನ್ನು ಮುಚ್ಚಿಬಿಟ್ರೆ ಆಗೋಯ್ತು ಗೈಸ್. ಅದೇ ಆಗ್ಬಿಟ್ಟಿರುತ್ತೆ. ನೋಡಿ ಗೈಸ್, 1 ನಿಮಿಷ ಆಯಿತು. ಕೇಳಿಸ್ತಾ ಇದೆಯಾ? ರೆಡಿ ಆಯ್ತು ಗೈಸ್. ಸುಡುತ್ತೆ, ಹಿಂದೆ ಸುಡುತ್ತೆ. ಎರಡು ನಿಮಿಷದಲ್ಲಿ ಪಾಪ್ಕಾರ್ನ್ ರೆಡಿ ಗೈಸ್. ಇದನ್ನು ಇವಾಗ ಅದಕ್ಕೆ ಆಯಿಲ್ ಹಾಕಿಲ್ಲ, ಏನೂ ಹಾಕಿಲ್ಲ ನಾವು. ಮಸಾಲೆ ಗಿಸಾಲೆ ಎಲ್ಲ ಅದರಲ್ಲೇ ಕೊಡ್ತಾರೆ. ಸುಡ್ತೈತೆ ಅಣ್ಣ, ನೀನು ಅಮ್ಮ 3 ಜನ ತಿನ್ನಿ. ನೋಡಿ ಹೆಂಗೆ ಹೋಯ್ತಾನೆ. ಥ್ಯಾಂಕ್ಸ್ ಅಮ್ಮ, ಇಟ್ಕೊಳ್ಳಮ್ಮ ಅಂತ ಬಂದ. ಬರೀ ಫಸ್ಟ್ ಬರ್ತ್ ಮುಗಿಸ್ಬಿಡು, ಆಮೇಲೆ ತಿನ್ನುವಂತೆ. ಇಲ್ಲ ಬುಕ್ಕಿಗೆಲ್ಲ ಮಾಡ್ಬಿಡ್ತೀಯ. ಹಾಗೆ ಗೈಸ್, ಇವತ್ತು ನಮ್ಮ ದಿವಿತ್ಗೆ
ಸೆಲೆಬ್ರೇಷನ್ ಡ್ರೆಸ್ ಅಂತ ಕೊಟ್ಟರು, ಹಾಕಿಲ್ಲ, ಹಂಗೆ ಎಸ್ಕೊಂಡ್ಬಂದಿದ್ದೀನಿ. ಅವ್ರು 24 ಕೊಟ್ಟಿದ್ರು, 22 ಸಾಕು ಅಂತ ಇಸ್ಕೊಂಬಂದೆ, ಆಗುತ್ತೆ ಅಂತ. ಸಾಕು ಗೈಸ್, ಆಗುತ್ತೆ. ನನ್ನ ಮಗಂಗೆ ಆಗುತ್ತೆ ಇದು. ತುಂಬ ದೊಡ್ಡದೇ ಆಯಿತು ಗೈಸ್, ಉದ್ದನೇ ಐತೆ. ಇದೇ ಎಷ್ಟು ಉದ್ದ ಇದೆ ಅಂದರೆ ಪ್ಯಾಂಟ್ ಇನ್ನೂ ಉದ್ದನೇ ಇರುತ್ತೆ. ಶರ್ಟ್ ಚೆನ್ನಾಗಿದೆ ಅಂದ್ರೆ. ಅಯ್ಯೋ ಪ್ಯಾಂಟ್ ಏನು ಗೈಸ್ ಇಷ್ಟು ಉದ್ದ ಐತೆ. ನಮ್ಮ ದಿವಿ ಎಷ್ಟು ಉದ್ದನೇ ಕೊಟ್ಟಿದ್ದಾರೆ. ಇನ್ನೂ ತುಂಡ ತಗೊಂಡಿದ್ರೆ ಇನ್ನೂ ತುಂಡ ಬಂದಿರೋದು ಅನ್ಸುತ್ತೆ. ಏನು ಮಾಡೋಕ್ಕಿದ್ದಕ್ಕೀಗ ಉದ್ದ ಇರೋದಕ್ಕೆ ಕಟ್ ಮಾಡಿಬಿಟ್ಟು ಹೊಲಿಸ್ಬೇಕಾ? ತೊಳಿ ಶರ್ಟ್ ಮಾತ್ರ ಸೇಮ್ ಸೈಜ್ ತಂದಿದ್ದೀನಿ. ಅವ್ನು ಹಾಕೊಂಡಿದ್ನಲ್ಲ, ಅವ್ರು 24 ಕೊಟ್ಟಿದ್ರು, 24 ಬೇಡ ಅಂದ್ಬಿಟ್ಟು 22 ಇಸ್ಕೊಂಬಂದೆ. ಇದೇ ದೊಡ್ಡದು ಅನ್ಸುತ್ತಲ್ಲ. ಅಂದ್ರೆ ಇಲ್ಲಿ ಟೈಟ್ ಆಗುತ್ತಪ್ಪು, ಇದು ಉದ್ದ ಐತೆ, ಅದಕ್ಕೆ ನಿಂಗೆ ದೊಡ್ಡದು ಅನ್ಸ್ತೈತೆ. ಇನ್ಶರ್ಟ್ ಮಾಡಿದ್ರೆ ಇದು ಒಳಗೆ ಹೋಗುತ್ತೆ. ಇಲ್ಲಿ ನೋಡಿ ಸೈಜ್ ತರಬೇಕು. ಈ ಕಡೆ ಇದು ಟೈಟ್ ಆಗುತ್ತೆ. ಇವಾಗ ನಿಂತ ಹಾಕತ್ತೀಯಲ್ಲ ಸ್ಕೂಲಿಗೆ, ಅದು ಟೈಟ್ ಆಗಲ್ಲ. ಇದು ಇದು ಉದ್ದ ಆಗುತ್ತಲ್ಲ, ಏನು ಮಾಡ್ತೀಯಾ? ಇದು ಆಗುತ್ತೆ, ಪರವಾಗಿಲ್ಲ. ಹಿಂಗೆ ಅಲ್ಲಿ ಶೂ ಹಾಕತ್ತಾರಲ್ಲ ಗೊತ್ತಾಗಲ್ಲ. ನೀವು ಉದ್ದನೆ ತಾನೇ ಪ್ಯಾಂಟ್ ಹಾಕೋದು, ಹಂಗೆ ಶೂ ಹಾಕೊಂಡ್ರೆ ಗೊತ್ತಾಗಲ್ಲ. ಹಿಂಗೆ ಇರ್ಬೇಕು ಪ್ಯಾಂಟ್. ಕಟ್ ಮಾಡಿ ಹೊಲಿಸ್ಬೇಕಾ? ಏನ್ ಬೇಡ. ಏನಕ್ಕೆ ಬೆಳೆ ಹುಡುಗ? ಮೋಸ್ಟ್ಲಿ ಆಗಸ್ಟ್ 15 ಹಾಕೊಂಡು ಹೋಗ್ಬೇಕು ಅನ್ಸುತ್ತಲ್ಲ ಇದು. ಅದಕ್ಕೆ ಕೊಟ್ಬಿಟ್ಟವ್ರು ಬೇಗನೆ. ನೋಡು, ತಿನ್ನಕ್ಕೋಸ್ಕರ ಬೇಗ ಬೇಗ ಬರೆಯೋದಲ್ಲ ದಿವಿ, ಹೇಳ್ಬಿಟ್ಟಿದ್ದೀನಿ ನಾನು. ನೋಡು, ಅವನೇ ಬರ್ದಿದ್ದು. ಸಖತ್ತ ಬರ್ದಿದ್ದಾನೆ. ಮುದು ಸಾಕು ಮುದ, ಹುಡುಗ ತಿಂದಿಲ್ಲ ಮುದು. ನೋಡಿ ನಾನು ತಿಂದೇ ಇಲ್ಲ. ನಾನು ನೋಡ್ದೆ, ಸಾಕು ಮುದು. ಸರಿ ಓಕೆ. ಏನೇನು ಬೇಡ ಬೇಡ ಮುದು, ಬೇಡ ಅಳ್ತಾನೆ. ದಿವ್ವು ನಂಗಲ್ಲ ಮುದು. ನನ್ನ ಮಗ, ಅವನು ಪ್ರೀತಿ ಮಗ, ಕೊಡ್ತಾನೆ ಅಪ್ಪಂಗೆ. ಅಣ್ಣಂದು ಪಪ್ಪದು ವಿಡಿಯೋ ಮಾಡ್ಕೊತೀನಿ ಹತ್ರ ಈಗ. ಗೈಸ್ ಅವನು ಅಳ್ತಾನೆ ಇರಲಿಲ್ಲ, ಇವಳಿಂದನೇ ಹತ್ತಿದ್ದು. ತಗ ತಗೋ, ಎಲ್ಲ ಹಾಕ್ತೀಯ. ಕೆಳಗಡೆ ಬಿದ್ದಿದ್ದೀವಿ ಅಂತ ಅಂದ್ಬಿಟ್ಟು ನಗಾಡ್ತವನೆ. ಜಲ್ಲೆಲ್ಲ ಓಡಾಡಿದಂತೆ. ಆಯ್ತು ಬಿಡು. ಸರ್ ಓಕೆ ಗೈಸ್, ಇವತ್ತಿನ ವಿಡಿಯೋಲಿ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿರಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ನಾನು ಮಾಡಿದ್ದೀನಿ ಗಾಯ, ಸುಳ್ಳು ಹೇಳ್ತೀವಿ ಅವ್ರಿಗೆ. ಮಾರಿ ಹೊಡಿ ಮಾರಿ. ಇವತ್ತು ವಿಡಿಯೋದಲ್ಲಿ ಫೈಟಿಂಗ್ ಆಗಿ ಗೈಸ್ ನೋಡಿ ಎಷ್ಟು ಧೈರ್ಯ ಐತೆ ನನಗೆ ಹೊಡೆಯೋಕೆ ಒಳಗೆ. ಏನೋ ನಿಮ್ಮ ಅಮ್ಮಂಗೆ ಕೊಡ್ರೆ ಸಪೋರ್ಟಿಗೆ ಬರ್ತೀರಾ ಗೈಸ್? ಒಂದು ಸೆಕೆಂಡ್ ಅಲ್ಲು ಮಂಡಿ ಹೆಂಗೆ ಕಚ್ಕೊಂಡ್ ಬಂದಿಲ್ಲ ಗೊತ್ತಾಗ. ತೋರ್ಸು ಒಂದ್ಸಲ. ನಾನು ಸರಿ ಕೊಡ್ತೀನಿ ಇವಾಗ. ಓಕೆ ಗೈಸ್, ಬಾಯ್ ಬಾಯ್.